ಉತ್ತರಾಖಂಡ್ನಲ್ಲಿ ನಾಪತ್ತೆ ಆಗಿದ್ದಂತಹ ಪ್ರಕರಣ ಇತ್ತಲ್ವಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಿರ್ಸಿ ಮೂಲದ ಪದ್ಮಿನಿ ಹೆಗ್ಡೆ ಅನ್ನೋರು ಸಾವನ್ನಪ್ಪಿರೋ ಮಾಹಿತಿ ಖಚಿತವಾಗ್ತಾ ಇದೆ. ಈಕೆ ಬೆಂಗಳೂರಿನಲ್ಲಿ ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಮಾಹಿತಿಯನ್ನ ಕೂಡ ಈಗ ಕೊಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರ ಜೊತೆ ಮೇ 29ನೇ ತಾರೀಕು ಟ್ರಕ್ಕಿಂಗ್ ಹೋಗಿದ್ರಂತೆ. ಆದ್ರೆ ಈ ರೀತಿಯಾಗಿ ದುರಂತ ಅಂತ್ಯ ಕಂಡಿದ್ದಾರೆ. ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಪದ್ಮಿನಿ ಅವರ ಮೃತದೇಹವನ್ನ ತರಲಾಗುತ್ತೆ. ಪಾಪ ಟ್ರಕ್ಕಿಂಗ್ ಹೋಗಿದ್ರು, ಸಾಕಷ್ಟು ಆಸೆಯನ್ನ ಕನಸನ್ನ ಇಟ್ಕೊಂಡು ಹೋಗಿದ್ರು, ಎಂಜಾಯ್ ಮಾಡಬೇಕು ಅಂತ ಹೋಗಿದ್ರು. ಅದೇ ಯಾರಿಗೆ ಗೊತ್ತು ಈ ರೀತಿಯಾಗಿ ಒಂದು ರೀತಿಯಾಗಿ ಸಾವಾಗುತ್ತೆ ಅಂತ. ಉತ್ತರಾಖಂಡದಲ್ಲಿ ಹವಾಮಾನ ವೈಪರೀತ್ಯದಿಂದ ಹಿಮಪಾತವಾಗಿ ಶಿರ್ಸಿಯ ಜಾಗನಹಳ್ಳಿಯ ಪದ್ಮಿನಿ ಅವರು ಮೃತಪಟ್ಟಿದ್ದಾರೆ. ಅವರ ಕುಟುಂಬ, ಅವರ ಸಹೋದರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಅವರು ಕೊನೆಯದಾಗಿ ನಿಮಗೆ ಮಾಹಿತಿ ಹೇಳಿದ್ದೆ ಯಾವಾಗ, ಹೇಗೆ ಆಗಿದೆ? ಅದವರು ಚಾರಣಕ್ಕೆ ಅಂತೇಳಿ ಮೊದಲೇ ಬುಕ್ ಮಾಡಿ ಹೋಗಿದ್ದರು. ಆಲ್ಮೋಸ್ಟು 27-28ಗೆ ಹೋಗಿದ್ದರು. ನಮಗೆ ಮೊನ್ನೆ ಬುಧವಾರ ವಿಷಯ ಗೊತ್ತಾಯಿತು. ಮಂಗಳವಾರ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ವಿಷಯ ಗೊತ್ತಾಗಿದ್ದೆ. ನಾನು ನಮ್ಮ ಚಿಕ್ಕಮ್ಮನ ಸಂಪರ್ಕ ಮಾಡಿದೆ. ಅವರಿಗೂ ಸರಿಯಾಗಿ ಮಾಹಿತಿ ಇಲ್ಲ ಆಗಿತ್ತು. ಅಂದರೆ ಬಟ್ ಇವತ್ತು ಬೆಳಗ್ಗೆ ಅವ್ರದ್ದು ಬಾಡಿ ಸಿಕ್ಕಿದೆ ಅಂಥೇಳಿ ನ್ಯೂಸ್ ಬಂದಿದೆ. ಇವತ್ತು ಬಾಡಿ ಸಿಕ್ಕಿದೆ. ಅಲ್ಲಿಂದ ಡೆಲ್ಲಿಗೆ ತಂದು ನಾಳೆ ಏರ್ಲಿಫ್ಟ್ ಮಾಡಿ ನಾಳೆ ಮಧ್ಯಾಹ್ನದೊಳಗೆ ಬೆಂಗಳೂರಿಗೆ ಬರುತ್ತೆ ಬಾಡಿ ಅಂತೇಳಿ ನ್ಯೂಸ್ ಇದೆ. ಅವರ ಆಸಕ್ತಿ ಏನಾಗಿದೆ? ಯಾಕಂತಂದರೆ ಚಾರಣಕ್ಕೆ ಹೋಗೋದು ಅಂದರೆ ಭಾಳ ಧೈರ್ಯವೂ ಬೇಕು. ಆ ಥರ ಹೇಗೆ? ಅವಳು ಭಾಳ ಧೈರ್ಯವಂತವಳಾಗಿದ್ಲು. ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತಿದ್ಲು, ಭಾಳ ಕಡೆ ಓಡಾಡ್ತಿದ್ಲು. ಅವಳು ಆಫೀಸ್ ಡ್ಯೂಟಿಗೆ ಭಾಳ ಬೇರೆ ಬೇರೆ ಕಂಟ್ರಿಗೆಲ್ಲ ಓಡಾಡಿದ್ಲು. ಮತ್ತು ಚಾರಣಕ್ಕೂ ಅಥವಾ ಟ್ರೆಕ್ಕಿಂಗು ಎಲ್ಲ ಹೋಗ್ತಾಯಿದ್ಲು. ಟ್ರೆಕ್ಕಿಂಗ್ ಅಂದರೆ ಇಂಟ್ರೆಸ್ಟ್ ಇತ್ತು ಅವಳಿಗೆ. ಬಟ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತಿದ್ಲು. ಬಟ್ ಈ ಸಲ ಇದು ಭಾರಿ ಅನ್ಎಕ್ಸ್ಪೆಕ್ಟೆಡು. ಯಾರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತದಂಥ ಘಟನೆ ಆಗೋಯಿತು. ಆ್ಯಕ್ಚುಲಿ ಈಗ ನಿಮ್ಮ ಅವರು ಯಾವ ಕೆಲಸದಲ್ಲಿದ್ದರು, ಏನು ಮಾಡ್ತಾಯಿದ್ರು? ಅವಳು ಬೆಂಗಳೂರಲ್ಲೇ ಜಾಬಲ್ಲಿದ್ಲು. ಓದಿದ್ದೆಲ್ಲ ಬೆಂಗಳೂರು ಬಾಂಬೆದಲ್ಲೇ ಓದಿದ್ಲು. ಬೆಂಗಳೂರಲ್ಲೇ ಜಾಬಲ್ಲಿದ್ಲು. ಆ ಜಾಬಿನ ಸಂಬಂಧ ಬೇರೆ ಬೇರೆ ಕಂಟ್ರಿಗೆಲ್ಲ ಓಡಾಡ್ತಿದ್ಲು. ಅವಳು ಅಮ್ಮನ ಜೊತೆ ಇದ್ಲು. ಬೆಂಗಳೂರಲ್ಲಿ ಅವರದ್ದೇ ಮನೆ ಇದೆ, ಅಮ್ಮನ ಜೊತೆ ಇದ್ಲು. ಅಕ್ಕ ಇದ್ಲು. ಅಕ್ಕಗೆ ಮ್ಯಾರೇಜ್ ಆಗಿದೆ, ಬಾಂಬೆದಲ್ಲಿ ಇರ್ತಾರೆ ಅವರು. ಅವಳು ಅಲ್ಲೇ ಮನೆಯಲ್ಲೇ ಆಲ್ಮೋಸ್ಟು ವರ್ಕ್ ಫ್ರಮ್ ಹೋಮಲ್ಲೇ ಆಲ್ಮೋಸ್ಟ್ ಒಂದು 2 ಇಯರಿಂದ ಮಾಡ್ತಾಯಿದ್ಲು. ಮನೆಯಲ್ಲೇ ವರ್ಕ್ ಮಾಡ್ತಾಯಿದ್ಲು. ಆಫೀಸ್ ಡ್ಯೂಟಿಗೆ ಬೇರೆ ಬೇರೆ ಕಂಟ್ರಿಗೆಲ್ಲ ಓಡಾಡ್ತಾಯಿದ್ಲು. ಮೊದಲು ಎಲ್ಲೆಲ್ಲಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ರು? ಆಲ್ಮೋಸ್ಟ್